80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ದೇಶದಾದ್ಯಂತ ಮನೆ ಮಾಡಿತ್ತು. ಇದೇ ಹಿನ್ನೆಲೆಯಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ಕಾರ್ಯಕ್ರಮವನ್ನು ಸಂಭ್ರಮ ಹಾಗೂ ದೇಶಭಕ್ತಿ ವಾತಾವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ದೇಶಭಕ್ತಿ ಸಾರುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಪ್ರದರ್ಶನಗಳು ಹಾಗೂ ಕಲಾ ಕಾರ್ಯಕ್ರಮಗಳು ನಡೆದವು. ಕಲಾವಿದರ ಮನಮೋಹಕ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದ್ವು. ತ್ರಿವರ್ಣ ಧ್ವಜದ ಬಣ್ಣದಲ್ಲಿ ಕಂಗೊಳಿಸಿದ ವಿಧಾನಸೌಧದ ಆವರಣದಲ್ಲಿ ದೇಶಭಕ್ತಿಯ ವಾತಾವರಣ ನಿರ್ಮಾಣವಾಗಿತ್ತು. ಸಂಗೀತದ ಮೂಲಕ ದೇಶಪ್ರೇಮದ ಸಂದೇಶ ಸಾರಲಾಯಿತು. ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನಗಳು ನೆರೆದಿದ್ದವರ ಗಮನ ಸೆಳೆದವು. ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕಾನ್ಸೆಪ್ಟ್ ಮೇಡಮ್. ಈ ಫ್ರೀಡಮ್ ಹಬ್ಬ, ಸ್ವಾತಂತ್ರ್ಯ ಹಬ್ಬ ಬೆಂಗಳೂರಲ್ಲಿ ಇರುವಾಗ ಆ್ಯಕ್ಚುಲಿ ನಾವು ಅನಾಥ ಭಾವ ಕಾಡ್ತಾ ಇರ್ತದೆ. ಆಮೇಲೆ ಫ್ರೀಡಮ್ ಹಬ್ಬ ಏನಾಗ್ಬಿಟ್ಟಿತ್ತು ಅಂದರೆ, ಫ್ರೀಡಮ್ ಇಂಡಿಪೆಂಡೆನ್ಸ್ ಡೇ ಕೇವಲ ಇದು ಸರ್ಕಾರಿ ಕಾರ್ಯಕ್ರಮವಾಗಿಬಿಟ್ಟಿತ್ತು. ಸಾರ್ವಜನಿಕ ಕಾರ್ಯಕ್ರಮ ಆಗೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಸಾರ್ವಜನಿಕರಿಗೂ ತಾವು ಕೂಡ ಇದರಲ್ಲಿ ಭಾಗಿದಾರರಾಗಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ಕೂಡ ನಮ್ಮದು ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಸರ್, ಫ್ರೀಡಮ್ ಹಬ್ಬ ಹಿನ್ನೆಲೆ ವಿಧಾನಸೌಧ ಲೈಟಿಂಗ್ಸ್ ಆಗಿರ್ಬೋದು, ಸ್ಟಾಲ್ಗಳಾಗಿರ್ಬೋದು, ನೋಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ಈ ಸ್ಟಾಲ್ಗಳ ಕಾನ್ಸೆಪ್ಟು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ವಿನೂತನವಾಗಿದೆ. ಯಾಕಂದರೆ ಆ ಹಳೆಯ ಜಿಲ್ಲೆಗಳು ಏನಿತ್ತು 97ಕ್ಕಿಂತ ಮುಂಚೆ 20 ಜಿಲ್ಲೆಗಳು ಸ್ವಾತಂತ್ರ್ಯ ಬಂದಾಗ ಅಲ್ಲಿಯ ಇತಿಹಾಸ ಮತ್ತು ಅಲ್ಲಿಯ ಆಹಾರ ಪದಾರ್ಥಗಳು ಏನು ವಿಶೇಷ ಆಹಾರ ಖಾದ್ಯಗಳೇನಿದ್ದಾವೆ ಅದನ್ನು ವಿತರಿಸೋದು. ಅದು ಅಲ್ಲಿ ಬಂದು ನೋಡಿದಾಗ, ಈಗ ನಂದು ಧಾರವಾಡ ಜಿಲ್ಲೆ, ಅಲ್ಲಿ ಬಂದು ನೋಡಿದಾಗ ಹೌದು ಇದು ನಂದು, ನಾನು ಇದರಲ್ಲಿ ಇದ್ದೀನಿ ಅನ್ನೋದು ನನಗೆ ಓನರ್ಶಿಪ್ ಬರ್ತದೆ ಅಥವಾ ಖುಷಿ ಆಗುತ್ತೆ. ಇದು ನಮಗೆ ತುಂಬ ವಿಶೇಷವಾಗಿದೆ. ಯುವ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಂಥ ಹಬ್ಬದಲ್ಲಿ ಭಾಗವಹಿಸಬೇಕು, ಆಮೇಲೆ ಇಂಥ ಇವೆಂಟ್ಗಳಲ್ಲಿ ಭಾಗವಹಿಸಬೇಕು. ಆಮೇಲೆ ನಮ್ಮ ಇತಿಹಾಸ ತಿಳ್ಕೊಬೇಕು, ಇದು ಯಾಕೆ ನಡೀತಾ ಇದೆ, ಏನು ಇತಿಹಾಸ ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ದೇಶವನ್ನು ಸರಿಯಾಗಿ ಕಟ್ಟಕ್ಕೆ. ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನವನ್ನ ಸ್ಮರಿಸಲಾಯಿತು. ಸ್ವಾತಂತ್ರ್ಯವನ್ನ ಪಡೆಯಲು ಅನೇಕ ಹೋರಾಟಗಾರರು ತಮ್ಮ ಬದುಕನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದು, ಅವರ ಆದರ್ಶಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಅಗತ್ಯವಿದೆ ಎಂಬ ಸಂದೇಶ ಸಾರಲಾಯಿತು. ದೇಶದ ಏಕತೆ, ಸಾರ್ವಭೌಮತೆ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಸ್ವಾತಂತ್ರ್ಯದ ಮಹತ್ವವನ್ನ ಯುವ ಜನರಿಗೆ ತಿಳಿಸುವ ಮೂಲಕ ದೇಶದ ಬಗ್ಗೆ ಹೆಮ್ಮೆ ಹಾಗೂ ಜವಾಬ್ದಾರಿಯ ಭಾವನೆ ಮೂಡಿಸುವ ಉದ್ದೇಶದಿಂದ ಫ್ರೀಡಂ ಹಬ್ಬ ಆಯೋಜಿಸಲಾಗಿತ್ತು. ವಿಧಾನಸೌಧದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಹಂಚಿಕೊಂಡರು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಾಗತ. ನೀವು ನೋಡ್ತಿದ್ರೆ ವಿಧಾನಸೌಧ, ಇಲ್ಲಿ ಒಂದು ಈಗ ಎಲೆಮರೆ ಕಾಯಿಗಳಂತ ಏನಿರ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೆಸರು ಹೇಳ್ತಾರೆ. ಆದರೆ ಬೆಳಕಿಗೆ ಬಾರದಂತಹ ವ್ಯಕ್ತಿಗಳು ಇನ್ನೂ ಎಷ್ಟು ಜನ ಇದ್ದಾರೆ, ಅವರನ್ನು ಕೂಡ ನಾವು ಇವಾಗ ಇಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಮುಖ್ಯವಾಗಿ ನೀವು ಯಾವುದು ವೇಷದಲ್ಲಿದ್ದೀರಾ ಸರ್? ನಿಮ್ಮ ಪರಿಚಯ ಹೇಳಿ. ನನ್ನ ಪರಿಚಯ, ನನ್ನ ಹೆಸರು ಟಿಪ್ಪು ಸುಲ್ತಾನ್. ನನ್ನ ರಾಜ್ಯ ಬಂದು ಶ್ರೀರಂಗಪಟ್ಟಣ. ಹಾಗೆ ನನ್ನ ತರಹ ಹಲವಾರು ಸ್ವಾತಂತ್ರ್ಯಕ್ಕಾಗಿ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಹಲವಾರು ವೀರರು ಇಲ್ಲಿ ಬಂದಿದ್ದಾರೆ. ಬನ್ನಿ, ಸ್ವಾಗತ. ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಹೇಳ್ತೀರಾ ಸರ್? ಟಿಪ್ಪು ಸುಲ್ತಾನ್ ಈತ ಶ್ರೀರಂಗಪಟ್ಟಣದ ಪ್ರಮುಖ ರಾಜ. ಒಟ್ಟಾರೆ ಫ್ರೀಡಂ ಹಬ್ಬ ಕಾರ್ಯಕ್ರಮ ದೇಶಭಕ್ತಿ, ರಾಷ್ಟ್ರಾಭಿಮಾನ ಹಾಗೂ ಸಾಂಸ್ಕೃತಿಕ ವೈಭವದ ಸಂಗಮವಾಗಿ ಗಮನ ಸೆಳೆಯಿತು. ಸ್ವಾತಂತ್ರ್ಯದ ಮೌಲ್ಯಗಳನ್ನು ಸ್ಮರಿಸುವುದರ ಜೊತೆಗೆ ಯುವ ಜನರಲ್ಲಿ ದೇಶಪ್ರೇಮದ ಜಾಗೃತಿ ಮೂಡಿಸುವ ಸಂದೇಶವನ್ನು ಕಾರ್ಯಕ್ರಮ ಸಾರಿತು. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.